ಕಾಗವಾಡ ಸ್ಥಳೀಯ ಶಿವಾನಂದ ಮಹಾವಿದ್ಯಾಲಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡು ಮಾತನಾಡಿದ ನ್ಯಾಯವಾದಿ ರಾಹುಲ ಕಟಗೇರಿ, ಹೆಣ್ಣು ಸಮಾಜದ ಕಣ್ಣು. ಭಾರತದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸಬಲೀಕರಣಕ್ಕೆ ಈ ಯೋಜನೆಯು ಭದ್ರ ಬುನಾದಿಯಾಗಿದೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ನಕಾರಾತ್ಮಕ ಮನೋಭಾವ ಬದಲಾಗಬೇಕು ಎಂದು ಕರೆ ನೀಡಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರವೀಂದ್ರ ಗುದಗೆನ್ನವರ ಮಾತನಾಡಿ, ಲಿಂಗ ತಾರತಮ್ಯದ ವಿರುದ್ಧ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವುದೇ ಈ ಯೋಜನೆಯ ಮುಖ್ಯ ಗುರಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ಡಾಕ್ಟರ್ ಎಸ್.ಪಿ. ತಳವಾರ, ಕ್ಷೀಣಿಸುತ್ತಿರುವ ಹೆಣ್ಣು ಮಕ್ಕಳ ಲಿಂಗಾನುಪಾತವನ್ನು ಸುಧಾರಿಸಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ತಿಳಿಸಿದರು. ವೈದ್ಯರಾದ ಡಾಕ್ಟರ್ ಸೌಮ್ಯ ಪಾಟೀಲ ವಿದ್ಯಾರ್ಥಿನಿಯರ ಸ್ವಚ್ಛತೆ ಮತ್ತು ಸುರಕ್ಷತೆಯ ಬಗ್ಗೆ ಮಾಹಿತಿ ನೀಡಿದರು. ಪ್ರೊಫೆಸರ್ ಎನ್.ಎಂ. ಬಾಗೇವಾಡಿ ಸ್ವಾಗತಿಸಿದರು. ಪ್ರೊಫೆಸರ್ ಜೆ.ಎನ್. ನಾಯ್ಕ ವಂದಿಸಿದರು ಮತ್ತು ಪ್ರೊಫೆಸರ್ ಎಸ್.ಎಸ್. ಫಡತರೆ ಕಾರ್ಯಕ್ರಮ ನಿರೂಪಿಸಿದರು. ಮಕ್ಕಳ ಬಗ್ಗೆ ಆಗಿರ್ಬೋದು, ಸಮಾಜದ ಕಾನೂನು ವ್ಯವಸ್ಥೆಗಳ ಬಗ್ಗೆ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಕಾಗವಾಡದ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಇವತ್ತಿನ ದಿವಸ ಈ ಶಿವಾನಂದ ಮಹಾವಿದ್ಯಾಲಯದಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮ್ಮ ಭಾರತ ದೇಶದಲ್ಲಿ ಈ ಹಿಂದೆ ಅನಾಗರಿಕ ವ್ಯವಸ್ಥೆ ಇದ್ದಾಗ, ಮುಂದೆ ನಾಗರಿಕತೆ ಆದಾಗ, ನಾಗರಿಕತೆ ಸಮಾಜಕ್ಕೂ ಮತ್ತು ಅನಾಗರಿಕತೆ ಸಮಾಜಕ್ಕೂ ಬಹಳ ವ್ಯತ್ಯಾಸ ಇತ್ತು. ನಾಗರಿಕತೆ ಸಮಾಜ ಕಾಡಿನಿಂದ ನಾಡಿಗೆ ಮನುಷ್ಯ ಬಂದ ನಂತರ ನಾವು ಯಾವ ರೀತಿ ಸಮಾಜದಾಗಿರಬೇಕು, ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಸಾಂಸ್ಕೃತಿಕ ವಿಚಾರಗಳಿತ್ತು, ಹಿಂದುತ್ವದ ಅಜೆಂಡಾಗಳಿತ್ತು. ನಮ್ಮಲ್ಲಿ ಮೂಲ ಕಸಬು ಯಾವುದಕ್ಕೆ ಆಯ್ತಂದ್ರೆ ರೈತಾಪಿ ಜನ, ಕೂಲಿಕಾರ ಜನ, ಈ ವ್ಯವಸ್ಥೆ ಇತ್ತು. ಅವತ್ತು ಕಾಡಿನಲ್ಲಿ ಜನಾಂಗದ ಒಂದು ವ್ಯವಸ್ಥೆ ಇತ್ತು. ಅಲ್ಲಿ ಒಂದು ಹೆಣ್ಣು ಮಕ್ಕಳಾಗಿರ್ಬೋದು, ಇನ್ನಿತರೆ ವ್ಯವಸ್ಥೆಯಲ್ಲಿ ಯಾವ ರೀತಿ ಬದುಕ್ತಾ ಇದ್ರಪ್ಪ ಅಂದ್ರೆ ಒಂದು ತಮ್ಮ ತಕ್ಕ ಮಟ್ಟಿಗೆ ಜೀವನವನ್ನು ಮಾಡ್ತಾಯಿದ್ರು, ವಿದ್ಯಾಭ್ಯಾಸದ ಕೊರತೆ ಇತ್ತು. ಮುಂದೆ ಈ ನಾಗರಿಕ ಸಮಾಜ ಬಂದ ನಂತರ ಈಗ 2015ರಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಆಂದೋಲನ ಆಯ್ತಲ್ಲ, ಅಭಿಯಾನ, ಇದಕ್ಕಿಂತ ಮುಂಚಿತವಾಗಿಯೇ ಈ ದೇಶದಲ್ಲಿ ಹೆಣ್ಣುಮಕ್ಕಳು ಕೂಡ ಶಿಕ್ಷಣವನ್ನು ಪಡಿಬೇಕು ಅನ್ನೋದನ್ನು ಸಾವಿತ್ರಿಬಾಯಿ ಫುಲೆ ಅಂತವರು ಆಗಿರ್ಬೋದು, ಝಾನ್ಸಿ ಬಾಯಿ ಲಕ್ಷ್ಮೀಬಾಯಿ ಆಗಿರ್ಬೋದು,